ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತು ಗುರುಗಳು ಏನು ಅಡುಗೆ ಪ್ರಿಪೇರ್ ಮಾಡ್ತಿದ್ದಾರೆ ಅಂತ ನೋಡೋಣ. ಗುರುಗಳೇ, ಏನು ಅಡುಗೆ ಪ್ರಿಪೇರ್ ಮಾಡ್ತಿದ್ದೀರಾ? ನಮಸ್ಕಾರ. ಬದನೆಕಾಯಿ ಮಾಡ್ತಾ ಇದೀವಿ. ಬದನೆಕಾಯಲ್ಲಿ ಏನು ಮಾಡ್ತಿದ್ದೀರಾ? ಬದನೆಕಾಯಿ ತವಾ ಫ್ರೈ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಫಸ್ಟ್ ಏನು ಹಾಕ್ಬೇಕು? ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ. ಓಕೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆಗಿದೆ. ನೆಕ್ಸ್ಟ್ ಏನ್ ಹಾಕ್ತಾ ಇದ್ದೀರಾ? ಮಸಾಲಾ ಡಬ್ಬಿ ಇದೆ. ಮಸಾಲಾ ಡಬ್ಬಿಯಲ್ಲಿ ಖಾರದ ಪುಡಿ, ಧನಿಯಾ ಪುಡಿ ಇದೆ. ಸ್ವಲ್ಪ ಖಾರದ ಪುಡಿ, ಧನಿಯಾ ಪುಡಿ ಮಿಕ್ಸ್ ಮಾಡೋಣ ಅಂತ. ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಇರಲ್ಲ ಇಲ್ಲಿ. ಬ್ಯಾಚುಲರ್ಗೆ ಒಳ್ಳೆ ರೆಸಿಪಿ ಆಗುತ್ತೆ ಅಂತ ಅನ್ಕೊಳ್ತಾ ಇದ್ದೀವಿ. ಖಾರದ ಪುಡಿ ಹಾಕಿ ಮನೇಲಿ ಮಾಡಿದ್ದೇನಲ್ಲ, MTR ಖಾರದ ಪುಡಿ. ಓಕೆ, ನೀವು ತಗೊಳ್ಳಿ. ಗ್ಯಾಪಲ್ಲಿ ಪ್ರಮೋಷನ್ ಬೇರೆ ಮಾಡ್ತಾ ಇದ್ದೀರಾ. ಓಕೆ, ನೆಕ್ಸ್ಟ್ ಇದು ಎಷ್ಟು ಬೇಕಷ್ಟು. ಧನಿಯಾ ಪೌಡರು, ಓಲಿವ್ ಆಯಿಲ್ ಹಾಕೋಣಂತ. ಆಲಿವ್ ಆಯಿಲ್, ಓಕೆ ಸಾಕು. ನೆಕ್ಸ್ಟ್ ಸ್ವಲ್ಪ ಉಪ್ಪು ಹಾಕೋಣ. ಆಯಿಲ್ ಇದ್ರೆ ಅದು ಏನು ಬದನೆಕಾಯಿಗೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಅಲ್ಲೇನು ಬದನೆಕಾಯಿ ಮಾಡ್ತಿದ್ಯಾ ಅಂತ ಬೈಗುಳ ಇದೆ. ಇವಾಗ ಆ ಬೈಗುಳ ಸುಮ್ಮನೆ ಬಂದಿಲ್ಲ, ಅದು ನಾವು ನಿಜವಾಗ್ಲೂ ಬದನೆಕಾಯಿ ಮಾಡ್ತಾ ಇದೀವಿ ಇವತ್ತು. ರುಚಿಗೆ ತಕ್ಕಷ್ಟು ಉಪ್ಪು. ಹಾಕಿ. ತದನಂತರದಲ್ಲಿ ಸ್ವಲ್ಪ ಹುಳಿಗೆ ಅಂತೇಳಿ ನಿಂಬೆಹಣ್ಣಾದ್ರೂ ಹಾಕೋಬಹುದು ಅಥವಾ ಹುಣಸೆ ಹಣ್ಣಾದ್ರೂ ಹಾಕೋಬಹುದು. ಚೆನ್ನಾಗಿ ಅದನ್ನ ಒಂದು ಸ್ವಲ್ಪ ತೆಳುವಾಗಿ ಮಾಡ್ಕೊಂಡ್ರೆ ಒಳ್ಳೇದು. ತುಂಬಾ ಗಟ್ಟಿಯಾಗಿ ಅದಕ್ಕೆ ಸ್ವಲ್ಪ ಮೊಸರು ಹಾಕೊಂತೀನಿ. ಹೀಗೆ ತಕ್ಕಷ್ಟು ಸಾಕು. ಈ ತರ ಪೇಸ್ಟ್ ಅನ್ನ ರೆಡಿ ಮಾಡ್ಕೊಳ್ಬೇಕು. ಬದನೆಕಾಯಿನ ಸ್ಲೈಸ್ ಮಾಡ್ಕೊಳ್ಳಿ. ಸೊ ಈ ಖಾರ ಎಲ್ಲ ಅಂಟೋಕ್ಕೋಸ್ಕರ ಒಂದು ಸ್ವಲ್ಪ ಸ್ಲೈಸ್ ಮಾಡಿ ಹಿಂಗೆ. ಆ್ಯಂಡ್ ಈ ಥರ ಎಲ್ಲದಕ್ಕೂ ಮಾಡಿ ಇವಾಗ ಅದಕ್ಕೆ ಖಾರ ಹಚ್ಚಿ. ಸೊ ಖಾರ ಎಲ್ಲ ಸಂಧಿ ಎಲ್ಲ ಹೋಗಿ ಚೆನ್ನಾಗಿ ಅದು ಅಂಟ್ಕೊಳುತ್ತೆ. ಖಾರ ಹಚ್ಬೇಕಾದ್ರೆ ಕಂಜೂಸ್ ಬುದ್ಧಿ ತೋರಿಸ್ಬೇಡಿ. ನೀಟಾಗಿ ಖಾರ ಹಚ್ಚಿ ಚೆನ್ನಾಗಿ ಹಿಡಿಬೇಕು. ಆಗ ರೆಡಿಯಾಗಿದೆ. ಸೂಪರ್. ಇದು ಮ್ಯಾರಿನೇಟ್ ಆಗಬೇಕು. ಓಕೆ, ಹಾಕಿ. ಎಣ್ಣೆ ಹಾಕಿ. ಸೋಷಿಯಲ್ ಮೀಡಿಯಾದಲ್ಲಿ ಇವರು ಎಣ್ಣೆ ಹಾಕಿ ಅಂತವ್ರೆ. ಅದನ್ನೇ ಹಾಕಿದೀವಿ ಇಷ್ಟು ವರ್ಷ. ಇದು ಕಬ್ಬಿಣದ ಹೆಂಚಲ್ಲಿ ಮಾಡಿದ್ರೆ ತುಂಬಾ ರುಚಿಕರವಾಗಿರುತ್ತೆ. ಸೊ ನಾನ್ ಸ್ಟಿಕ್ ಎಲ್ಲ ಯೂಸ್ ಮಾಡ್ಕೊಂಡು ಅದು ಇದು ರೋಗ ಬರುತ್ತೆ ಅಂತ ಗುಲ್ಲೆಬ್ಬಿಸ್ಬಿಟ್ಟವ್ರೆ. ಸೊ ನಮಗೂ ಐಡಿಯಾ ಇಲ್ಲ, ಗುಲ್ಲೆಬ್ಬಿಸ್ದವ್ರಿಗೂ ಐಡಿಯಾ ಇಲ್ಲ, ಅದನ್ನ ನಂಬ್ಕೊಂಡವ್ರಿಗೂ ಐಡಿಯಾ ಇಲ್ಲ ನಿಜವಾಗ್ಲೂ ಅದಾಗುತ್ತಾ ಇರುತ್ತಾ ಅಂತ. ಯಾವುದಕ್ಕೊಂದ್ಸತಿ R&D ಮಾಡ್ತಾರೆ. ಹೈ ಫ್ಲೇಮ್ ಇಟ್ಕೊಳ್ಳಿ. ಆಮೇಲೆ ಅದಕ್ಕಾದ್ಮೇಲೆ ಲೋ ಫ್ಲೇಮ್ ಇಟ್ಕೊಂಡು ಇದನ್ನ ಬೇಯಿಸಿ. ಓಕೆ, ತುಂಬಾ ಚೆನ್ನಾಗಾಗುತ್ತೆ. ಸೊ ಇಲ್ಲಿ ನೋಡಿರೋ ತರ ಇದು ಆಲ್ರೆಡಿ 1 ಗಂಟೆ ಮ್ಯಾರಿನೇಟ್ ಆಗಿದೆ. ಯಾವ ಥರ ಮ್ಯಾರಿನೇಟ್ ಆಗಿದೆ ಅಂದರೆ ಅದರಲ್ಲಿರೋ ಖಾರ ಎಲ್ಲ ಪೂರ್ತಿ ಅದ್ರ ಮೇಲೆಲ್ಲ ಪೂರ್ತಿ ಚೆನ್ನಾಗಿ ಅಂಟ್ಕೊಂಡಿದೆ. ಓಕೆ. ಸೊ ಆ ಫ್ಲೇವರ್ ಎಲ್ಲ ಅದರೊಳಗಡೆ ಇಳ್ಕೊಂಡಿರುತ್ತೆ. ಇದಕ್ಕೆ ಶಾಖ ಕೊಟ್ಟಾಗ ಇನ್ನೂ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಓನ್ಲಿ ನಾವು ಇಳಿಸೋದೊಂದೇ ಬಾಕಿ. ಹೌದು. ಸೊ ಈಗ ಒಂದು ಕಡೆ ಸ್ವಲ್ಪ ಸುಮಾರಾಗಿ ಬೆಂದಾದ್ಮೇಲೆ ಅದನ್ನು ಇನ್ನೊಂದು ಕಡೆಗೆ ಎತ್ತಾಕಬೇಕು. ಲೈಟಾಗಿ ಬೆಂದಿರುತ್ತೆ. ಲೋ ಫ್ಲೇಮ್ ಇಟ್ಟಿದ್ದೀವಿ. ಸೊ ಏನು ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ. ಉಳಿದಿರುವಂಥ ಖಾರನ ಸ್ವಲ್ಪ ನೀರು ಮೇಲೆ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಬೆಂದ್ರೆ ಹೆಂಗ್ ಬೇಯ್ಬೇಕಂದ್ರೆ ಬೇಂದ್ರೆ ಥರ ಬೈಬೇಕು ಅಂತ ಒಂದು ಗಾದೆ ಇದೆ. ಹಂಗೆ ಬೇಂದ್ರೆ ಆಗ್ತೀರಾ ಅಂತಾನೂ ಗಾದೆ ಇದೆ. ಸೊ ಜೀವನದಲ್ಲಿ ಬೇಯ್ಬೇಕಂತೆ. ಚೆನ್ನಾಗಿ ಬೆಂದಿದ್ದೆಲ್ಲ ಒಳ್ಳೆ ಆಹಾರ ಆಗುತ್ತಂತೆ. ಸೊ ಹಾಗಾಗಿ ಬದನೆಕಾಯಿನ ಚೆನ್ನಾಗಿ ಬೇಯಿಸೋದ್ರಿಂದ ಒಳ್ಳೆ ರುಚಿಕರವಾದ ಆಹಾರ ಆಗುತ್ತೆ, ಒಳ್ಳೆ ಪ್ರಾಡಕ್ಟ್ ಆಗುತ್ತೆ ಸೊಸೈಟಿಗೆ. ಅಲ್ವಾ? ಸೊಸೈಟಿಗೆ ಇಲ್ಲಿ ತನಕ ಬದನೆಕಾಯಿ ಬೇರೆ ಥರನೇ ಪ್ರಾಡಕ್ಟ್ ಆಗಿದೆ. ಈ ಥರ ಹಾಕೋ ಬದಲು ಒಂಚೂರು ರವೆ, ಅದಕ್ಕೊಂಚೂರು ಉಪ್ಪು ಮತ್ತು ಅದಕ್ಕೆ ಒಂಚೂರು ಖಾರದ ಪೌಡರ್ನ ಹಾಕಿ ಅದನ್ನು ಕಲಸಿ ಈ ಮ್ಯಾರಿನೇಟ್ ಆಗಿರೋ ಒಂದು ಬದನೆಕಾಯಿ ಅಂತ ಏನಿದೆ ಅದಕ್ಕೆ ಹಚ್ಬಿಟ್ಟು ಹಾಕ್ತು ಅಂತಂದರೆ ರವಾ ಫ್ರೈ ಆಗುತ್ತೆ. ತವಾ ಫ್ರೈ ಆ್ಯಂಡ್ ರವಾ ಫ್ರೈ ಎರಡನ್ನೂ ಮಾಡ್ಕೋಬೋದು. ನೀವು ನಿಮ್ಗೆ ಹೆಂಗೆ ಇಷ್ಟ ಆಗುತ್ತೋ ಹಂಗೆ ಮಾಡ್ಕೋಬೋದು. ಸೈಡ್ಸ್ ಬೇಕು ಅಂತಂದರೆ ತವಾ ಫ್ರೈ ಮಾಡ್ಕೊಳ್ಳಿ, ಊಟಕ್ಕೆ ಬೇಕು ಅಂತಂದರೆ ರವಾ ಫ್ರೈ ಮಾಡ್ಕೊಳ್ಳಿ. कैसा लगा मेरा मजाक?
ಹಾಂ ರೆಡಿ ಆಗಿದೆ ಇವಾಗ. ಎಲ್ಲ ಬೆಂದಿದೆ ಚೆನ್ನಾಗಿ. ಗುರುಗಳು ಅದನ್ನು ಎತ್ಕೊತಾ ಇದ್ದಾರೆ. ಬ್ರಿಂಜಾಲ್ ತವಾ ಫ್ರೈ. ಹಾಂ ಗುರುಗಳೇ ಟೇಸ್ಟ್ ಮಾಡಿ ನೋಡಿ ಹೇಳಿ ಹೆಂಗಿದೆ ಅಂತ. ಬ್ರಿಂಜಾಲ್ ತವಾ ಫ್ರೈ ಹ್ಞೂ ಆ ಮ್ಯಾರಿನೇಟ್ ಮಾಡಿದ್ರಿಂದ ತುಂಬ ಚೆನ್ನಾಗಿ ಅಂಟ್ಕೊಂಡಿದೆ. ಓಕೆ. ಸ್ವಲ್ಪ ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ. ಹಾಂ ಸೊ ಈ ಕಡೆಯಿಂದ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ಇದು. ಲೋ ಫ್ಲೇಮಲ್ಲಿ ಬೇಯಿಸಿದ್ದಕ್ಕೆ ಹ್ಞೂ ಎಲ್ಲ ಕಡೆ ಈಕ್ವಲಾಗಿ ಬೆಂದಿದೆ, ಹಾಂ ಎಲ್ಲೂ ಸೀದಿಲ್ಲ. ಓಕೆ. ಆ ಖಾರ ತುಂಬ ಚೆನ್ನಾಗಿ ಅಂಟ್ಕೊಂಡಿದೆ. ಸೂಪರ್. ಕಲಸಿರೋ ಖಾರ ತುಂಬ ಬ್ಲೆಂಡ್ ಆಗಿದೆ, ಚೆನ್ನಾಗಿ ಬ್ಲೆಂಡ್ ಆಗಿದೆ, ಯಾವುದು ಡಾಮಿನೇಟ್ ಆಗಿಲ್ಲ. ಸೂಪರ್ ಆಗಿದೆ. ಇದನ್ನ ಮಾಡ್ಕೊಳ್ಳಿ, ಹ್ಞೂ ತಿನ್ಕೊಳ್ಳಿ. ಪ್ರೀತಿ ಪ್ರಿಯರಿಗೂ ಮಾಡ್ಕೊಡಿ. ಹ್ಞೂ ಓಕೆ ಫ್ರೆಂಡ್ಸ್, ಹ್ಞೂ ಬಾಯ್.